ನಮಸ್ತೆ. 24/7/2026 ಶುಕ್ರವಾರ. ಇವತ್ತು ಅನುರಾಧ ನಕ್ಷತ್ರ. ಸ್ವಲ್ಪ ಆರೋಗ್ಯದಲ್ಲಿ ಹಿಂದೆ ಮುಂದೆ ಇರುವವರು, ಅದರಲ್ಲೂ ವೃಶ್ಚಿಕ ರಾಶಿಯವರು ಸ್ವಲ್ಪ ಗಮನ ತಗೊಳ್ಳಿ. ಈ ಅನುರಾಧ ನಕ್ಷತ್ರ ರಾತ್ರಿ ಅಂದರೆ ಬೆಳಗಿನ ಜಾವ 4:36 ಇದೆ. ಆ ನಂತರ ಜ್ಯೇಷ್ಠ ನಕ್ಷತ್ರ, ಅದು ಶುಭವಾಗಿಲ್ಲ. ಹಂಗಾಗಿ ಆರೋಗ್ಯದಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಡಿ. ಇವತ್ತು ಬೆಳಿಗ್ಗೆಯಿಂದ ಬೇರೆ ವಿಷಯಗಳಲ್ಲಿ ಅಷ್ಟೊಂದು ತೊಂದರೆಗಳಿಲ್ಲ. ದಶಮಿ ತಿಥಿ ಇದೆ 9:12 ಅಂದರೆ AM ವರೆಗೂ. ಆ ನಂತರ ಏಕಾದಶಿ ಬರುತ್ತದೆ. ಹಂಗಾಗಿ ತಿಥಿಗಳು 2 ತಿಥಿಗಳಿದೆ ಇವತ್ತು. ಮತ್ತೆ ಇವತ್ತಿನ ರಾಶಿ ನೋಡೋಣ. 6/3 ದಿನ ಪೂರ್ತಿ ವೃಶ್ಚಿಕ ರಾಶಿ ಇದೆ. ಆ ನಂತರ ಅಂತಂದರೆ ಇದೇ ರಾಶಿ ಕಂಟಿನ್ಯೂ ಆಗೋದರಿಂದ ಇವತ್ತು ಯಾವ ಕಾರ್ಯಗಳಾದರೂ ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟೇ ಅದನ್ನು ಹೇಳಿದ್ದೀವಿ. 6/3 8:25 ಅನುರಾಧ ನಕ್ಷತ್ರದ 1ನೇ ಪಾದ. ಆನಂತರ 3:08 ಅನುರಾಧ ನಕ್ಷತ್ರ 2ನೇ ಪಾದ. 3:08 ಮೇಲೆ ರಾತ್ರಿ 9:52 ಅನುರಾಧ ನಕ್ಷತ್ರ 3ನೇ ಪಾದ. ರಾತ್ರಿ 9:52 ಬೆಳಗಿನ ಜಾವ 4:36 ಅನುರಾಧ ನಕ್ಷತ್ರ 4ನೇ ಪಾದವಿದೆ. ಇವತ್ತಿನ ಮಟ್ಟ ಮಧ್ಯಾಹ್ನ 12:26. ಅಭಿಜಿತ್ ಮುಹೂರ್ತ ಇರೋದು 12:01 12:52. ವಿಜಯ ಮುಹೂರ್ತ ಇರೋದು 2:34 3:25. ಅಮೃತಗಳಿಗೆ ಇರೋದು ಸಂಜೆ 4:57 6:44. ಇಷ್ಟೆಲ್ಲ ಕೊಟ್ಟಿದ್ರು 100% ಶುಭ ಸಮಯವನ್ನು ನಾವು ಸೆಲೆಕ್ಟ್ ಮಾಡೋಣ. 100% ಅಶುಭ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡಿ. ಇವತ್ತು 100% ಶುಭ ಸಮಯ ಅಂತಂದರೆ 8:01 8:34 AM, 9:30 10:48, ಮಧ್ಯಾಹ್ನ 1:45 3:35, ಸಂಜೆ 5:15 ರಾತ್ರಿ 9:48, ರಾತ್ರಿ 11:32 ಸುಮಾರು 4:13 ಸ್ವಲ್ಪ ಶುಭ ಸಮಯ ಇವೆ. 4:41 ಮೇಲೆ ಮತ್ತಷ್ಟು ಶುಭ ಸಮಯ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನಾನು ಫಸ್ಟೇ ಹೇಳಿದಂತೆ ಆರೋಗ್ಯದ ವಿಷಯದಲ್ಲಿ ಇವತ್ತು ಸ್ವಲ್ಪ ಎಚ್ಚರವಾಗಿರಿ. ಅನುರಾಧ ನಕ್ಷತ್ರದವರು, ಅನುರಾಧ ನಕ್ಷತ್ರದ ಅಧಿಪತಿ ಶನಿ. ಹಂಗಾಗಿ ಶನಿದೇವರು ನಕ್ಷತ್ರಗಳಲ್ಲಿ ಹುಟ್ಟಿದವರು ಕೂಡ ಸ್ವಲ್ಪ ಗಮನ. ಅನುರಾಧ ನಕ್ಷತ್ರ ಅನ್ನೋದು ಅದೇ ಥರ ಒಟ್ಟು ಇನ್ನೂ 2 ನಕ್ಷತ್ರಗಳಿದೆ. ಇದು ಶನಿದೇವರ ನಕ್ಷತ್ರ ಅಂತ. ಪುಷ್ಯ, ಉತ್ತರಾಭಾದ್ರ ಮತ್ತು 8ನೇ ತಾರೀಕು 17ನೇ ತಾರೀಕು 26ನೇ ತಾರೀಕಲ್ಲಿ ಹುಟ್ಟಿದವರ ಸ್ವಲ್ಪ ಗಮನ. ಆ ನಂತರ ಜ್ಯೇಷ್ಠ ನಕ್ಷತ್ರ ಬರೋದರಿಂದ ಇವತ್ತು ಅಷ್ಟು ಶುಭವಾಗಿ ಇಲ್ಲ ಕಾರ್ಯಗಳು. ಗಮನದಲ್ಲಿ ಇಟ್ಕೊಳ್ಳಿ ನೀವು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.